ಆಲ್ ರೈಟ್, ಆಸಮ್ ಸೀರೀಸ್ ಬಂದಿದೆ. ಅದು ಯಾವ್ದಂದ್ರೆ ಸ್ಯಾಮ್ಸಂಗ್ ನ ಎ ಸೀರೀಸ್ ನ ಆಸಮ್ ಸೀರೀಸ್ ಅಂತಾನೆ ಕರೀತಾರೆ. ಇವತ್ತು ನಮ್ಮ ಹತ್ರ ಎರಡು ಫೋನ್ ಇದಾವೆ. ಮೊದಲನೇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A57, ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A37. ಇವತ್ತು ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿಯ A57 ಬಗ್ಗೆ ವಿಡಿಯೋ ಮಾಡೋಣ. A37 ವಿಡಿಯೋ ಬೇಕಾದ್ರೆ ಅದನ್ನ ಕಮೆಂಟ್ ಮಾಡಿ ಹೇಳಿ, ಅದನ್ನ ಒಂದು ವಿಡಿಯೋ ಮಾಡೋಣ. ಇವತ್ತು ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ A57 ಎಸ್ ಸೀರೀಸ್ ತರನೇ ಕಾಣುತ್ತೆ, ಕಲರ್ಸ್ ಚೆನ್ನಾಗಿದೆ, ಎಲ್ಲವನ್ನು ನೋಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಡಾಕ್ಯುಮೆಂಟೇಶನ್, C2C ಕೇಬಲ್ ಸಿಗ್ತಾ ಇದೆ, ಬ್ಲೂ ಕಲರ್ ಇದೆ, ಇದಕ್ಕೊಂದು ಹೆಸರಿದೆ ಆಸಮ್ ನವಿ ಬ್ಲೂ. ಈ ಫೋನಲ್ಲಿ ನಿಮಗೆ ಒಂದು ಅಡಾಪ್ಟರ್ ತೊಗೊಳ್ಬೇಕು, ಬ್ಯಾಕ್ ಕೇಸ್ ತೊಗೊಳ್ಬೇಕು, ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಳ್ಬೇಕು, ಆಗ ಇದು ಸೇಫ್ಟಿ ಆಗಿರುತ್ತೆ. ಓವರ್ ಆಲ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಇದರ ಫೀಲ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಮೆಟಲ್ ಫ್ರೇಮ್ ಸಿಗ್ತಾ ಇದೆ, ಇದನ್ನ ಟಚ್ ಮಾಡಿದಾಗ ಮೆಟಲ್ ಫೀಲ್ ಕೊಡುತ್ತೆ. ಇನ್ನು ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ನಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ ಸ್ಪೇಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದು ತುಂಬ ಡ್ಯೂರಬಲ್ ಆಗಿದೆ, ಇದು ಸ್ಲಿಮ್ ಲುಕ್ ಕೊಡುತ್ತೆ. ಇನ್ನು ಇದು ಮೆಟಲ್ ಇದ್ರೂ ವೆಯ್ಟ್ ಕಡಿಮೆ ಅಂತ ಫೀಲ್ ಆಗುತ್ತೆ. ಈ ಫೋನ್ನ ವೆಯ್ಟ್ ಜಸ್ಟ್ 178 ಗ್ರಾಮ್ಸ್ ವೆಯ್ಟ್ ಇದೆ. ಇದು ಪ್ರೀಮಿಯಂ ಆಗಿದೆ. ಇದನ್ನ ಡ್ರಾಪ್ ಟೆಸ್ಟ್ ಮಾಡಿದಾಗ ಯಾವುದೇ ಡ್ಯಾಮೇಜ್ ಆಗಿಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಇದೆ. ಆದ್ರೂ ಇದಕ್ಕೆ ನೀವು ಕೇಸ್ ಹಾಕೊಂಡು ಯೂಸ್ ಮಾಡಬೇಕು, ಇನ್ನೂ ಬೆಟರ್ ಫೀಲ್ ಕೊಡುತ್ತೆ. ಮತ್ತು ಇದು ಸೇಫ್ಟಿ ಕೂಡ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಸ್ಲಿಮ್ ಮತ್ತು ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನ ಕೆಳಗಡೆ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, ಟೈಪ್ ಸಿ ಪೋರ್ಟ್ ಇದೆ, ಸ್ಪೀಕರ್ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಕಡೆ ಬಂದರೆ ಪವರ್ ಬಟನ್ ಇದೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೂಡ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ, ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಾ ಇದೆ. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಇದು ಸ್ವಲ್ಪ ಜೋರಾಗಿ ಕೇಳುತ್ತೆ, ಇದನ್ನು ನೀವೇ ಕೇಳಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು. ಇದರಲ್ಲಿ ನಿಮಗೆ 6.7 ಇಂಚಸ್ ಫುಲ್ HD+ ಸೂಪರ್ ಅಮೋ LED+ ಡಿಸ್ಪ್ಲೇ ಸಿಗ್ತಾ ಇದೆ. ಡಿಸ್ಪ್ಲೇ ಕಲರ್ ಪಂಚಿಯಾಗಿ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ, ಸ್ಕ್ರೋಲಿಂಗ್ ಸ್ಮೂತ್ ಆಗಿರುತ್ತೆ. ಇನ್ನು ಇದರಲ್ಲಿ 1900 ನಿಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ ಮತ್ತು 1200 ನಿಟ್ಸ್ HBM ಮೋಡ್ ಸಿಗ್ತಾ ಇದೆ. ಇನ್ನು ಇದರ ಬ್ಲೆಸಲ್ಸ್ ಯೂನಿಫಾರ್ಮ್ ಅಂಡ್ ಥಿನ್ ಆಗಿರುತ್ತೆ. 93% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಜೊತೆಗೆ ಇದರಲ್ಲಿ ಔಟ್ಡೋರ್ ಯೂಸೇಜ್ಗೆ ಅಂತ ವಿಷನ್ ಬೂಸ್ಟರ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಔಟ್ಡೋರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ಇದರ ಡಿಸ್ಪ್ಲೇ HDR ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸಲ್ಲಿನೂ HDR ಸಪೋರ್ಟ್ ಇದೆ, ವೆಬ್ ಸೀರೀಸ್ ನೋಡ್ಬೋದು. ಇನ್ನು ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬನ್ನಿ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಇದರಲ್ಲಿ Exynos 1680 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ಯಾಮ್ಸಂಗ್ ರವರ ಓನ್ ಪ್ರೊಸೆಸರ್ ಆಗಿದೆ. ಇದು 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 8GB RAM, 256GB ಸ್ಟೋರೇಜ್, 12GB RAM, 256GB ಸ್ಟೋರೇಜ್ ಮತ್ತು 12GB RAM, 512GB ಸ್ಟೋರೇಜ್. ಇನ್ನು ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ಇದರಲ್ಲಿ 1.4 ಮಿಲಿಯನ್ ಆಂತಿಥೆಸ್ ಸ್ಕೋರ್ ಕೂಡ ಬರುತ್ತೆ. ಇದರ ಆಂತಿಥೆಸ್ ಸ್ಕೋರ್ ಓಕೆ, ಚೆನ್ನಾಗಿದೆ. ಇನ್ನು ಇದರ ಗೇಮಿಂಗ್ ಕಡೆ ಬಂದರೆ ಇದರಲ್ಲಿ BGMI 60 FPS ಸಪೋರ್ಟ್ ಸಿಗ್ತಾ ಇದೆ. ಇದು ಹೊಸ ಪ್ರೊಸೆಸರ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 60 FPS ಸಪೋರ್ಟ್ ಸಿಗ್ತಾ ಇದೆ ಅಷ್ಟೇ. ಆದರೆ ಮುಂದೆ ಬರೋ ಅಪ್ಡೇಟ್ನಲ್ಲಿ ನಿಮಗೆ 90 FPS ಸಪೋರ್ಟ್ ಕೂಡ ಸಿಗುತ್ತೆ. ಸ್ಯಾಮ್ಸಂಗ್ S25+ ಅಲ್ಲಿರೋ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಈ ಫೋನಲ್ಲಿ ಕೂಡ ಸಿಗ್ತಾ ಇದೆ. ಇದು 41 to 42 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಗುತ್ತಷ್ಟೇ, ಜಾಸ್ತಿ ಹೀಟ್ ಆಗಲ್ಲ. ಬನ್ನಿ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇನ್ನು ಸ್ಯಾಮ್ಸಂಗ್ S26ನಲ್ಲಿ 4300 mAh ಬ್ಯಾಟ್ರಿ ಸಿಗ್ತಾ ಇದೆ. ಆದರೆ ಇದರಲ್ಲಿ ಬಿಗ್ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಜೊತೆಗೆ S26ಅಲ್ಲಿ 25 ವಾಟ್ಸ್ ಚಾರ್ಜರ್ ಮಾತ್ರ ಸಪೋರ್ಟ್ ಆಗುತ್ತೆ ಅಷ್ಟೇ. ಆದರೆ ಇದರಲ್ಲಿ ನಿಮಗೆ 45 ವಾಟ್ಸ್ ಸಪೋರ್ಟ್ ಕೂಡ ಮಾಡುತ್ತೆ. ಆದರೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ. ಆದರೆ ಇದು 1 ದಿನದಿಂದ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ One UI 8.5 ಮತ್ತು Android 16ನಲ್ಲಿ ಬರ್ತಾ ಇದೆ. ಸ್ಯಾಮ್ಸಂಗ್ ಸ್ಪೆಷಲ್ ಏನಂದರೆ ಹೈಯೆಸ್ಟ್ ಅಪ್ಡೇಟ್ ಕೊಡ್ತಾ ಇದೆ. ಇದಕ್ಕೆ 6 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದು ಲಾಂಗ್ ಟರ್ಮ್ವರೆಗೂ ಯೂಸ್ ಮಾಡ್ಬೋದು. ಇನ್ನು ಇದರ UI ಬಗ್ಗೆ ಮಾತಾಡೋದಾದರೆ ಇದರ UI ಒನ್ ಆಫ್ ದಿ ಬೆಸ್ಟ್ UI ಅಂತಲೇ ಹೇಳ್ಬೋದು. ಇದರಲ್ಲಿ ಫೀಚರ್ ಸಿಗ್ತಾ ಇದೆ. ಇದು ಕ್ಲೀನ್, ಫ್ಲೂಯಿಡ್, ಯೂಸರ್ ಫ್ರೆಂಡ್ಲಿ ಆಗಿದೆ. ಇದರಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ಸ್ ತುಂಬ ಕಡಿಮೆ ಬರುತ್ತೆ, ಆದರೆ ಸ್ಯಾಮ್ಸಂಗ್ ಆ್ಯಪ್ಸ್ ಜಾಸ್ತಿ ಬರುತ್ತೆ. ಜೊತೆಗೆ ಇದರಲ್ಲಿ ಗ್ಲಾನ್ಸ್ ಕೂಡ ಇದೆ. ಇದರಲ್ಲಿ ಡಿಸೇಬಲ್ ಕೂಡ ಮಾಡ್ಬೋದು. ಇದರಲ್ಲಿ ತುಂಬ ಫೀಚರ್ಸ್ ಕೂಡ ಸಿಗ್ತಾ ಇದೆ. ಅಜೆಂಟಿಕ್ ಟಾಸ್ಕ್ ಅಂದರೆ ಮಲ್ಟಿಪಲ್ ಟಾಸ್ಕ್ ಮಾಡುತ್ತೆ. ಎಕ್ಸಾಂಪಲ್, ನೀವು ರೆಸ್ಟೋರೆಂಟಲ್ಲಿ ಒಂದು ಸರ್ಚ್ ಮಾಡಿ ಫ್ರೆಂಡ್ಸ್ಗೆ ಸೆಂಡ್ ಮಾಡು ಅಂದರೆ ಅದು ಆಟೋಮೆಟಿಕ್ಕಾಗಿ ಸರ್ಚ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕಳಿಸುತ್ತೆ.
ಮೊದಲು ಎ ಟಾಸ್ಕ್ ಒಂದೇ ಮಾಡ್ತಿತ್ತು, ಈಗ ಎ ನಲ್ಲಿ ತುಂಬ ಮಲ್ಟಿಪಲ್ ಟಾಸ್ಕ್ ಆಟೋಮೆಟಿಕ್ ಆಗಿ ಮಾಡುತ್ತೆ. ಜೊತೆಗೆ ಎ ಅಸಿಸ್ಟೆಂಟ್ನಲ್ಲಿ ಬಿಕ್ಸ್ಬಿ, ಪರ್ಪ್ಲೆಕ್ಸಿಟಿ, ಜೆಮಿನಿ ಅಂತ ಸೆಲೆಕ್ಟ್ ಮಾಡ್ಬೋದು ಮತ್ತು ಇದರಲ್ಲಿ ನಾಕ್ ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇದು ಆಂಡ್ರಾಯ್ಡ್ನಲ್ಲಿ ಸೆಕ್ಯೂರ್ ಅಂತಾನೆ ಹೇಳ್ಬೋದು. ಪ್ರೈವಸಿ ಅಲರ್ಟ್ಸ್, ಪ್ರೈವೇಟ್ ಆಲ್ಬಮ್ ಸಿಗುತ್ತೆ. ಗ್ಯಾಲಕ್ಸಿ ಆ್ಯಪ್ನಲ್ಲಿ ಆಬ್ಜೆಕ್ಟ್ ಎರೇಸ್ ಮಾಡುತ್ತೆ. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಬೆಸ್ಟ್ ಫೇಸ್ ಇದೆ. ವಿಡಿಯೋ ಆಟೋ ಟ್ರಿಮ್ ಕೂಡ ಸಿಗುತ್ತೆ. ಎ ಸಜೆಷನ್ ಕೂಡ ಕೊಡುತ್ತೆ. ಇನ್ನು ಈ ಫೋನ್ನ ಸೆನ್ಸಾರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎಲ್ಲ ಸೆನ್ಸಾರ್ ಸಿಗ್ತಾ ಇದೆ. ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಫೇಸ್ ಅನ್ಲಾಕ್ ಕೂಡ ಸಿಗ್ತಾ ಇದೆ. ಎರಡೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಕನೆಕ್ಟಿವಿಟಿ ಕಡೆ ಬಂದರೆ ವೈಫೈ 6 ಇದೆ. ಬ್ಲೂಟೂತ್ 6.0 ಕೂಡ ಸಿಗ್ತಾ ಇದೆ. ಎಲ್ಲ 5G ಬ್ಯಾಂಡ್ ಸಪೋರ್ಟ್ ಇದರಲ್ಲಿ ಸಿಗುತ್ತೆ. NFC ಸಪೋರ್ಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಟ್ಯಾಬ್ ಮತ್ತು ಪೇ ಕೂಡ ಮಾಡ್ಬೋದು. IR ಬ್ಲಾಸ್ಟರ್ ಇಲ್ಲ, ಆದರೆ ಇದರಲ್ಲಿ IP68 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ. ವೈಡ್ 1 L1 ಸಪೋರ್ಟ್ ಕೂಡ ಮಾಡುತ್ತೆ. ಡ್ಯೂಯಲ್ ಸಿಮ್ ಕಾರ್ಡ್ ಸಪೋರ್ಟ್ ಕೂಡ ಇದೆ. ಜೊತೆಗೆ ಈ ಫೋನಲ್ಲಿ ಈ ಸಿಮ್ ಕಾರ್ಡ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 5 MP ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತಾ ಇದೆ. 12 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಫೋಟೋಸ್ ಬ್ರೈಟ್ ಆಗಿ ಬರುತ್ತೆ, ಸ್ಯಾಚುರೇಟೆಡ್ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ರೆಡಿ ಫೋಟೋಸ್ ಬರುತ್ತೆ. ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಇಲ್ಲ, ಆದರೆ ಇದು 2x ಪೋರ್ಟ್ರೇಟ್ನಲ್ಲಿ ತೆಗಿಬೋದು. ಲಾಸ್ಲೆಸ್ ಕ್ವಾಲಿಟಿ ಬರುತ್ತೆ. ಅಲ್ಟ್ರಾ ವೈಡ್ 123 ಡಿಗ್ರಿಯಲ್ಲಿ FOV ಇದೆ. ಇದರಿಂದ ವೈಡ್ ಫೋಟೋಸ್ ಬರುತ್ತೆ. ಲ್ಯಾಂಡ್ಸ್ಕೇಪ್ ಫೋಟೋಸ್ ತೆಗಿಬೋದು. ವಿಡಿಯೋಸ್ ಕಡೆ ಬಂದರೆ ಬ್ಯಾಕ್ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ರೆಕಾರ್ಡಿಂಗ್ ಮಾಡ್ಬೋದು. 4K 60 FPS ಸಪೋರ್ಟ್ ಇಲ್ಲ. ಸ್ಲೋ ಮೋಷನ್ನಲ್ಲಿ 240 FPS ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ UI ಕಡೆ ಬಂದರೆ ಫನ್ ಮೋಡ್, ಪೋರ್ಟ್ರೇಟ್ ಮೋಡ್, ಫೋಟೋಸ್ ಮೋಡ್, ವಿಡಿಯೋ ಮೋಡ್, ಪ್ರೋ ಮೋಡ್, ನೈಟ್ ಮೋಡ್, ಫುಡ್ ಮೋಡ್, ಫೋನೋಗ್ರಾಮ್ ಮೋಡ್, ಮೈಕ್ರೋ ಮೋಡ್, ಸ್ಲೋ ಮೋಷನ್ ಮೋಡ್, ಹೈಪರ್ ಮೋಡ್ ಅಂತ ಬೇರೆ ಬೇರೆ ಮೋಡ್ ಸಿಗುತ್ತೆ. ಎಕ್ಸಿನೋಸ್ 1680 ಇಂದ ISP ಇಂಪ್ರೂವ್ ಆಗಿದೆ. ಇದರಿಂದ ಲೋ ಲೈಟ್ ಫೋಟೋಸ್ ಕೂಡ ಬೆಟರ್ ಆಗಿದೆ. ಓವರ್ ಆಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A57 ಇದೊಂದು ಗುಡ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸ್ಯಾಮ್ಸಂಗ್ ಬ್ರ್ಯಾಂಡ್ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರುತ್ತೆ. ಇದರ OS ಒನ್ ಆಫ್ ದಿ ಬೆಸ್ಟ್ UI ಅಂತಾನೆ ಹೇಳ್ಬೋದು. ಇನ್ನು ಇದರ ಅಪ್ಡೇಟ್ಸ್ ಜಾಸ್ತಿ ಸಿಗುತ್ತೆ. ತುಂಬ ಫೀಚರ್ಸ್ ಕೂಡ ಇದರಲ್ಲಿದ್ದಾವೆ, ಆದರೆ ಇದರ ಪರ್ಫಾರ್ಮೆನ್ಸ್ ಆವ್ರೇಜ್ ಆಗಿದೆ. ಇನ್ನು ಕ್ಯಾಮ್ರಾ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಕೂಡ ಇದೆ. ಓವರ್ ಆಲ್ ಇದೊಂದು ಬ್ಯಾಲೆನ್ಸ್ ಫೋನ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.